ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಸಾರಿ ಬ್ರೋ. ಈ ಜೋಡಿ ನೋಡಿ ಹೇಗೆ ಕಾಣ್ತಾ ಇದೆ. ತಾಳಿ ಕಟ್ಟೋದು ಒಂದೇ ಒಂದು ಬಾಕಿ. ನಾಳೆ ಮಂಟಪ ಡೆಕೋರೇಷನ್ ಮಾಡ್ತಾ ಇದ್ದಾರೆ. 1 ಗಂಟೆ ಹೊಟ್ಟೆ ಸಿತೈತೆ ಅಂದ್ಬಿಟ್ಟು ಇವಾಗ ಪಿಜ್ಜಾ ಆರ್ಡರ್ ಮಾಡ್ಕೊತಾ ಇದೀವಿ. ಆ 4 years ಇಂದ ಪರಿಚಯ ಆಗಿದ್ದು ಅದು. ತೋರ್ಸಕ್ಕೆ ಬಂದಿದ್ದೀವಿ. ಕೈ ನೀರೆಲ್ಲ ಬಿಟ್ಟಾಯ್ತು. ಎಲ್ಲ ಆಗಿ ಎಲ್ಲ ಫುಲ್ ಸುಸ್ತಾಗಿ ಮೇಕಪ್ ರಿಮೂವ್ ಮಾಡ್ಕೊಂಡು ಮನೆ ಕಾಳನ ಬನ್ನಿ ಅಂದರೆ ಬತ್ತೇ ಇಲ್ಲ, ಎಲ್ಲ ನೋಯ್ತೈತೆ. ಟೈಮು ಇವಾಗ 12:07. ಮಲ್ಲಿಕಾ ಗಂಧ ಸಕ್ಕತ್ತಾಗಿ ಕೊಂಡಿದ್ವಿ ಮಾತ್ರ, ಎಲ್ಲ ನೋಯ್ತದೆ. ಮಾಡ್ಬೇಕಾ ಇವಾಗ ಟೈಮು 11:56. 1 ಗಂಟೆ ಹೊಟ್ಟೆ ಸಿತೈತೆ ಅಂದ್ಬಿಟ್ಟು ಇವಾಗ ಪಿಜ್ಜಾ ಆರ್ಡ್ರ್ ಮಾಡ್ಕೊತಾ ಇದ್ದೀವಿ. ನಾಳೆ ಮದುವೆ, 1 ಗಂಟೆ ರಾತ್ರಿ ಪಿಜ್ಜಾ. ಇವಳಿಗೆ ಕಾರ್ನೇ ಬೇಕಂತೆ, ನನಗೆ ಕಾರ್ನೇ ಬೇಕು. ಚೀಸ್ ಬೇಕು ನನಗೆ, ಕಾರ್ನು ಚೀಸೇ ಬೇಕಂತೆ. ನಿನಗೆ ಚಿಕನ್ ಅಲ್ಲಪ್ಪ. ಸುಂದಿರು ಒಂದು ಬಿಡಿಯೋ ನೋಡೋದ್ರೆ ಹೊಡಿತಾರೆ. ತಿಂತಾ ಇಲ್ಲ, ಯಾಕಂದ್ರೆ ನಾಳೆ ದಾರೆ ಚಿಕನ್ ತಿಂದರೆ ಮೆಟ್ಟಲ್ಲಿ ಹೊಡಿತಾರೆ. ಪ್ಯೂರ್ ವೆಜ್ ತಿಂತಾ ಇದ್ದೀವಿ. ಇವಳಿಂದ ಏನೋ ಹುಡುಕ್ತಾವಳೆ. ಏನು ಹುಡುಕ್ತಿದ್ಯಾ? ಪೆಪ್ಸಿನ ಸುಮ್ಮನೆ ಹುಡುಕು. ಆರ್ಡ್ರ್ ಬಂದಮೇಲೆ ಮತ್ತೆ ಸಿಗ್ತೀನಿ. ಇವಾಗ ಡಾಮಿನೋಸಲ್ಲಿ ಡೆಲಿವರಿ ಇಲ್ಲ, ಮೋಸ್ಟ್ಲಿ ಶಾಪ್ ಕ್ಲೋಸ್ ಆಗಿರಬೇಕು. ಹಾಗಾಗಿ ಇವಾಗ ಬ್ಲಿಂಕಿಟಿಗೆ ಬಂದಿದ್ದೀವಿ. ಇಲ್ಲೂ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ಡೆಲಿವರಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಐಸ್ ಕ್ರೀಮ್ ಬೇಡ, ಕೋಲ್ಡ್ ಆಗುತ್ತೆ. ಇದರಲ್ಲಿ ಏನಿರಲ್ಲ, ಚಾಕೋಬಿಕ್ಸ್ ಕುಕೀಸ್. ಅದು ಇವಾಗ ಮತ್ತೆ ಸಿಗ್ತೀವಿ, ಅದೇನಾರು ಆರ್ಡ್ರ್ ಆದರೆ. ಇಲ್ಲಾಂದರೆ ಮತ್ತೆ ಮುಚ್ಕೊಂಡು ಮನೆಕತ್ತೀವಿ. ಇಲ್ಲಿ ಆಗ್ಲಿಂದ ಆಸೆ ತೋರಿಸೋದು ಕುರ್ಕುರೆ, 2 ಲೇಸು, 1 ಬಿಂಗೋ, 1 ವಾಲ್ನಟ್ ಬ್ರೌನಿ ಅಂತೆಲ್ಲ ಆಸೆ ತೋರಿಸಿದ್ಲು. ಇವಾಗ ಆರ್ಡ್ರ್ ಮಾಡೋಕ್ಕೆ ಹೋದರೆ ಸ್ಟೋರೀಸ್ ಕ್ಲೋಸ್ ಫಾರ್ ದ ನೈಟ್, ಪ್ಲೀಸ್ ಕಮ್ ಬ್ಯಾಕ್ ಟುಮಾರೋ at 6 AM ಅಂತೆ. ದೇವ್ರು ಒಳ್ಳೇದು ಮಾಡ್ತದ ನಿಮಗೆ ಈ ಥರ ಹೊಟ್ಟೆ ಹೊರ್ಸಿದ್ರೆ. ಯಾರಿಗೆ ಗೊತ್ತು ಹಿಂಗಾಗುತ್ತೆ ಅಂತ. ಪಿಳ್ಳ ಏನು ಮಾಡೋಣ ಈಗ? ಏನೂ ಇಲ್ಲ, ಮ್ಯಾರಂಗಲ್ ಬೇಕು. ಕೆಳಗಡೆ ಏನಾರು ಆಯ್ತು ನೋಡ್ಕೊಬರೋಣ ಬನ್ನಿ. ನಡಿ. ಎಲ್ಲೂ ಏನೂ ಸಿಗಲಿಲ್ಲ, ಅದಕ್ಕೆ ಕಿಚನಿಗೆ ಬಂದಿದ್ದೀವಿ. ಇವಾಗ ಏನೋ ಸ್ವೀಟ್ ಆಯ್ತು ಅಂತ ಕೊಡ್ತಾರಂತೆ, ತಿನ್ಕೊಬಿಟ್ಟು ಹೋಗಿ ಮನಿಕತ್ತೀವಿ. ಇದು ಕಿಚನ್ ಹೇಗಿದೆ ಏನೋ. ನಾಳೆ ಮಂಟಪ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇದು ರಿಸೆಪ್ಷನ್ ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆದಮೇಲೆ ಪಿಳ್ಳ ತೋರಿಸ್ತಾಳೆ. ಇವಾಗ ಇದನ್ನು ನಾವು ತಿನ್ನಬೇಕು. ಹಾರಿಕ್ಸ್ ಬರ್ಫಿ ಮತ್ತು ಅದೆಂಥದ್ದು ಗ್ಲಾಸ್ ಸ್ಯಾಂಡ್ವಿಚ್ ಅಂತೆ. The next day. ಶೂಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ಅಕ್ಷಯಣ್ಣ. ಹಾಯ್. ಓಕೆ ಸರ್, ಈ ಜರ್ನಿ ನಿಮಗೆ ಏನು ಅನ್ನಿಸ್ತಾ ಇದೆ ಇವಾಗ? ತುಂಬಾ ಖುಷಿ ಆಗ್ತಿದೆ. ಇಲ್ಲಿವರೆಗೂ ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಅಂದ್ಕೊಂಡಿರಲಿಲ್ಲ ಮನೆಯಲ್ಲೆಲ್ಲ ಮದುವೆ ಮಾಡ್ತಾರೆ ಅಂದ್ಬಿಟ್ಟು. ಹೆಂಗೋ ಫೈನಲಿ ಒಪ್ಪಿ ಮದುವೆ ಸ್ಟೇಜಿಗೆ ಬಂದಿದ್ದೀವಿ. ತಾಳಿ ಕಟ್ಟೋದು ಒಂದೇ ಒಂದು ಬಾಕಿ. 4 years ಇಂದ ಪರಿಚಯ ಆಗಿದ್ದು, ಅದು ಕೋರ್ಸಿಗೆ ಹೋಗಿದ್ವಿ ಕೋರ್ಸ್ ಮಾಡೋಕ್ಕೆ. ಅಲ್ಲಿ ಪರಿಚಯ ಆಗಿ ನಾರ್ಮಲ್ ಫ್ರೆಂಡ್ ಥರನೇ ಇದ್ವಿ. ಅದಾದಮೇಲೆ 1 year ಆದಮೇಲಿಂದ ನಾವು ಕಮಿಟ್ ಆಗಿದ್ದು. 3 years ಇಂದ ಲವ್ ಮಾಡಿ ಇವಾಗ ಫೈನಲಿ ಮದುವೆ ಆಗಿ ಬಂದಿದ್ದೀವಿ. ಅಫಿಷಿಯಲಿ ಗಂಡ ಹೆಂಡತಿ ಆಗ್ತಾಯಿದ್ದೀವಿ. ಖುಷಿ ಆಗ್ತಿದೆ ತುಂಬಾ. ನನಗೆ ತುಂಬ ಜನ ಎಲ್ಲ ಪರಿಚಯ ಇದ್ದಾರೆ ಹುಡುಗಿರುಗಳೆಲ್ಲ. ಬಟ್ ಆದರೂ ನಮ್ಮ ಮನೆಗೆ ಸೂಟ್ ಆಗ್ತಾಳೆ ಅಂತ ಆದಮೇಲೆ ಇಷ್ಟಪಟ್ಟು ಮದುವೆ ಆಗ್ತಾಯಿದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ? ಅವ್ರನ್ನೇ ಮದುವೆ ಆಗ್ತಾಯಿದೆ. ಯಾವ ಬೇಕು ತಾಳಿ ಕಟ್ಟಿ ಹೋಗ್ತೀವಿ ಅನ್ನೋಂಗಾಗಿದೆ. ಓಕೆ, ನೀವಿಬ್ಬರು ಹೇಗೆ ಪರಿಚಯ ಇದ್ರಿ? ಎಲ್ಲಿ ಮೀಟ್ ಆದ್ರಿ? ಸ್ಟಾರ್ಟಿಂಗ್ ಕೋರ್ಸಲ್ಲೇ ಪರಿಚಯ ಆಗಿದ್ದು. ಏನು ಅಂದರೆ ನಮ್ಮ ಹಾಸನ ಅಂತಲೇ ಹೇಳಿದರು. ಹಾಗಾಗಿ ಕ್ಲೋಸ್ ಆದ್ವಿ. ಅಲ್ಲೇನು ಲವ್ ಇರಲಿಲ್ಲ. ಕಾರ್ ತೊಗೊಬೇಕು ಅಂತ ಫೋನ್ ಮಾಡಿದರು. ಹಾಗಾಗಿ ಕಾರ್ ತೊಗೊಳಕ್ಕೆ ಹೋಗಿ ಆಮೇಲಿಂದ ಮತ್ತೆ ಕ್ಲೋಸ್ ಜಾಸ್ತಿ ಆಗಿ ಅಲ್ಲಿಂದ ಲವ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಯಾರು ಫಸ್ಟು ಪ್ರಪೋಸ್ ಮಾಡಿದ್ದು? ಪ್ರಪೋಸ್ ಮಾಡಿದ್ದು ಅವರೇ. ಅವರೇನಾ? ಒಂದು ಕಾರ್ ಲವ್ ಕತೆ.
ಓಕೆ ಆಮೇಲಿಂದ ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿ ಫೈನಲಿ ಮದುವೆಗೆ ಬಂದಿದ್ದೀವಿ. ಓಕೆ. ನೆಕ್ಸ್ಟ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಬಗ್ಗೆ? ಅದ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ಎಲ್ಲ ಹುಡುಗಿರುಗಳು ಎಲ್ಲ ಜಾಸ್ತಿ ಈಗೋ ಅದು ನಂದೇ ನಡೆಯಬೇಕು ಆ ಥರ ಇದು ಮಾಡ್ತಾರೆ. ಏನೇ ಡಿಸಿಷನ್ ತೊಗೊಬೇಕು ಅಂದರೆ ನಾನು ಕೇಳೇ ತೊಗೊಳ್ಳೋದು, ಏನಕ್ಕೂ ಇಲ್ಲ ಅನ್ನಲ್ಲ, ನನಗೆ ಎಲ್ಲ ಪರ್ಮಿಷನ್ ಎಲ್ಲ ಕೊಡ್ತಾರೆ. ಹಂಗಾಗಿ ಖುಷಿ ಆಯಿತು. ಹಾಗಾಗಿ ಅದೇ ಹೇಳಿ ಮಾಡಿಸಿರೋ ಜೋಡಿ ಅಂತಾರಲ್ಲ ಆ ಥರ ಸಿಕ್ಕಿರೋ ನಮ್ಮ ಮನೆಗೆ. ಹಾಗಾಗಿ ಮನೆಯಲ್ಲೆಲ್ಲ ಒಪ್ಪಿಸ್ಕೊಂಡು ಮದುವೆ ಆಗ್ತಾಯಿದ್ದೀವಿ. ಓಕೆ. ಹಾಗೆ ಒಪ್ತಾ ಇರಲಿಲ್ಲ, ಬೇಡ ಲವ್ ಮ್ಯಾರೇಜ್ ಎಲ್ಲ ಬೇಡ, ಹೆಂಗಿರ್ತಾರೆ ಏನು ಅಂತ ನಾವೇ ನೋಡಿ ಮಾಡ್ತೀವಿ ಅಂತ. ನಾನಿಲ್ಲ, ನನಗೆ ಅಡ್ಜಸ್ಟ್ ಆಗಿ ಹೋಗಬೇಕು, ಮನೆಗೆಲ್ಲ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳಿ ಇಲ್ಲ ಅಂತ ಎಲ್ಲ ಕ್ಲಾಶ್ ಎಲ್ಲ ಆಗಿ ಫೈನಲಿ ಒಪ್ತಿದ್ದಾರೆ. ನನ್ನ ಇಷ್ಟ ಪ್ರಕಾರದಂಗೆ ಮದುವೆ ಮಾಡಿಕೊಡ್ತಿದ್ದಾರೆ. ಖುಷಿ ಆಗ್ತಾಯಿದೆ. ಈ ಜೋಡಿ ನೋಡಿ ಹೇಗೆ ಕಾಣ್ತಾ ಇದೆ. ನಿನ್ನೆ ನಮ್ಮ ಪುಣ್ಯಣ್ಣನ ಎನರ್ಜಿ ಯಾರೂ ಮ್ಯಾಚ್ ಮಾಡೋಕ್ಕೆ ಆಗಿಲ್ಲ, ಆ ಲೆವೆಲಿಗೆ ಕುಂದೈತೆ. ಮುಂದೆ ನೋಡ್ತಾರೆ ಸ್ಮೈಲ್ ಇಬ್ರು ಸ್ಮೈಲ್ ಮಾಡಬೇಕು. ಅಕ್ಷರನ ಖುಷಿ ಖುಷಿ. ಅಪ್ಪ ಕೈ ನೀರೆಲ್ಲ ಬಿಟ್ಟಾಯ್ತು. ಸಪ್ತಪದಿ ತೋರ್ಸಕ್ಕೆ ಬಂದಿದ್ದೀವಿ. ಕೈ ನೀರೆಲ್ಲ ಬಿಟ್ಟಾಯಿತು. ದಾರಿ ಲೇಟಾಗಿ ಬಂದಿದ್ದಕ್ಕೆ ಇದು ಲೇಟ್ ಆಗಿಬಿಡ್ತು. ರಿಸೆಪ್ಷನಿಗೆ ಲೇಟ್ ಆಗುತ್ತೆ. ಆಲ್ರೆಡಿ 12. ಏನು ಹೇಳ್ತಾ ಇದ್ದೀರಾ?
ಕಾಲಿಡ್ಕೊಂಡನೆ ಅಂತ ಅನ್ನಪ್ಪ. ಹೌದಾ? ಎಲ್ಲ ಸಂಪ್ರದಾಯ ತಿಳಿಸ್ತಾರದು, ನಾವು ಇಲ್ಲ ಇಡಿಸ್ತಿರ್ಲಿಲ್ಲ ಅಷ್ಟೇ. ಸಂಪ್ರದಾಯ ತಿಳಿಸ್ತಾರದಷ್ಟೇ, ಸಿಗಲ್ಲ ಸಿಗಕ್ ನಾವು ಬಿಡಲ್ಲ. ಜಜ್ಬೇಕಂತೆ ಕಾಲ್ನ, ಕಾಲ್ ಜಜ್ಬೇಕಂತೆ. ಮದುವೆ ಹೆಣ್ಣಿನ ಕಾಲ್ ಗೆದ್ಬೇಕು, ಅಡ್ಡದಂಗಿ ಕಾಲ್ ಗೆದ್ಬೇಕಂತ ಕೇಳ ಗೆದ್ದದ ಫಸ್ಟ್. ಹೌದಂತೆ. ಏನು ಹುಡುಕ್ತದೆ? ಅಷ್ಟೇ. ಅಂತ ಅಷ್ಟೇ, ಇಲ್ಲ ಅದು ಸುಗುತ್ತಿಲ್ಲ. ಓ ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರು? ಹೌದಾ? ಮದುವೆ ಆಗಾಯ್ತು ನಮ್ಮನೆಯರಿಗೆ, ಅವರು ನಮ್ಮನೆ ಸೊಸೆ. ಸಾಧನೆ. ಆಶೀರ್ವಾದ ಮಾಡಿ ಏನಪ್ಪ ನೀನು ಕಟ್ಕೊಳ್ಳೋದು ನಿಂಗೆ? ನಾನು ಆ ಕಡೆ ಇದ್ದೆ, ಕ್ಯಾಮ್ರಾ ಬರ್ತೀನಿ ಅಂತ. ಮೇಡಮ್ ಕೆಲಸ ಸ್ವಲ್ಪ ಹಿಂದೆ.